ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್. ಇಂದು ನಾವು ಶ್ರೀ ಶಿರಡಿ ಸಾಯಿಬಾಬಾ ಅವರ ಅದ್ಭುತವಾದಂಥ ಪವಾಡ ಕಥೆಯನ್ನು ಕೇಳೋಣ ಬನ್ನಿ. ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬನ್ನಿ ಇವಾಗ ಶ್ರೀ ಶಿರಡಿ ಸಾಯಿಬಾಬಾ ಅವರ ಅದ್ಭುತವಾದಂಥ ಕಥೆಯನ್ನು ಕೇಳೋಣ. ಶಿರಡಿ ಶ್ರೀ ಸಾಯಿಬಾಬಾ ಅವರ ಪವಾಡಗಳ ಬಗ್ಗೆ ಚಿಕ್ಕ ಮಗು ಕೂಡ ಹೇಳುತ್ತೆ. ಬಡವ ಶ್ರೀಮಂತನಾದ, ಎಣ್ಣೆ ಇಲ್ಲದೆ ದೀಪ ಉರಿಯಿತು, ಕುದಿಯುವ ಅನ್ನಕ್ಕೆ ಕೈ ಆಡಿಸಿದ ಕತೆ, ಮಾನಸಿಕ ರೋಗಿ ಕುಷ್ಠರೋಗಿಗಳನ್ನು ಬಾಬಾ ಅವರ ಆಶೀರ್ವಾದದಿಂದ ಸರಿ ಹೋದ ಕಥೆಗಳನ್ನೆಲ್ಲ ನೀವು ಕೇಳಿದ್ದೇವೆ. ಸಾಯಿಬಾಬಾ ಅವರು ತಮ್ಮನ್ನು ನಂಬಿ ಬರುತ್ತಿದ್ದಂಥ ಭಕ್ತರ ಸಮಸ್ಯೆಗಳನ್ನು ಸರಿ ಮಾಡ್ತಾ ಇದ್ರು. ಅವರಿಗೆ ಸನ್ಮಾರ್ಗವನ್ನು ತೋರ್ತಾ ಇದ್ರು. ಅವರ ಬದುಕಿನಲ್ಲಿ ಒಂದು ಉತ್ತಮ ತಿರುವು ಸಿಗುವಂತೆ ಮಾಡ್ತಾ ಇದ್ರು. ಇವಾಗ ನೀವು ಸಾಯಿಬಾಬಾ ಅವರ ಅತ್ಯಂತ ಅದ್ಭುತವಾದಂಥ ಪವಾಡ ಕಥೆಯನ್ನು ಕೇಳೋಣ. ಮಹಾರಾಷ್ಟ್ರದಲ್ಲಿ ಔರಂಗಾಬಾದ್ ಎಂಬ ಜಿಲ್ಲೆ ಇದೆ. ಇದರಲ್ಲಿ ಧೂಪ್ಖೇಡ್ ಎಂಬ ಗ್ರಾಮವಿದೆ. ಚಾಂದ್ ಭಾಯ್ ಆ ಗ್ರಾಮದ ಪಟೇಲ. ಒಮ್ಮೆ ಅವನು ತನ್ನ ಕುದುರೆಯನ್ನು ಕಳೆದುಕೊಂಡಿದ್ದನು. ಚಾಂದ್ ಭಾಯ್ ಎಷ್ಟೇ ಹುಡುಕಿದರೂ ಪ್ರಯೋಜನವಾಗಲಿಲ್ಲ. 14 ಮೈಲಿ ಪ್ರಯಾಣಿಸಿದ ನಂತರ ದಾರಿಯಲ್ಲಿ ಮಾವಿನ ಮರದ ಕೆಳಗೆ ಫಕೀರರೊಬ್ಬರು ಕುಳಿತುಕೊಂಡಿದ್ದರು. ಅವರ ತಲೆಯ ಮೇಲೆ ಟೋಪಿ ರೀತಿಯ ನಿಲುವಂಗಿ, ಉದ್ದನೆಯ ತೋಳಿನ ದೊಗಲೆ ಅಂಗಿ ಧರಿಸಿದ್ದರು. ಒಂದು ಕೋಲು ಹಿಡಿದು ಕುಳಿತಿದ್ದರು. ಅವರ ಬಳಿ ಹೋದ ಪಟೇಲನು ತನ್ನ ಕಳುವಾದ ಕುದುರೆಯ ಬಗ್ಗೆ ಹೇಳಿಕೊಂಡನು. ಆವಾಗ ಎಂಥ ಅದ್ಭುತ ನೋಡಿ! ಆ ಫಕೀರರು ಒಂದು ಹಳ್ಳದ ಕಡೆ ಕೈ ಮಾಡಿ ತೋರಿಸುತ್ತಾರೆ. ನಿನ್ನ ಕುದುರೆ ಅಲ್ಲಿ ಮೇಯುತ್ತಿದೆ, ಹೋಗಿ ಹುಡುಕು ಎಂದು ಹೇಳಿದರು. ಆಗ ಪಟೇಲನು ಅಲ್ಲಿಗೆ ಹೋಗಿ ಹುಡುಕಿದಾಗ ಕುದುರೆಯು ಮೇಯುತ್ತಿರುವುದನ್ನು ಕಂಡು ಆಶ್ಚರ್ಯಚಕಿತನಾಗುತ್ತಾನೆ. ಆಗ ಆ ಫಕೀರರು ಸಾಮಾನ್ಯರಲ್ಲ ಎಂದು ತಿಳಿದು ವಾಪಸ್ ಆ ಮಾವಿನ ಮರದ ಬಳಿ ಓಡಿ ಬರುತ್ತಾನೆ. ಬಂದವನೇ ಬಾಬಾ ಅವರ ಕಾಲಿಗೆ ನಮಸ್ಕಾರವನ್ನು ಮಾಡುತ್ತಾನೆ. ಸ್ವಾಮಿ, ದಯವಿಟ್ಟು ನಮ್ಮ ಮನೆಗೆ ನೀವು ಬರಬೇಕು, ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತಾನೆ. ಸಾಯಿಬಾಬಾ ಅವರು ಚಾಂದ್ ಭಾಯ್ ಅವರ ಮನೆಗೆ ಬರುತ್ತಾರೆ. ಅಲ್ಲಿ ಪಟೇಲರ ಮನೆಯಲ್ಲಿ ಒಂದು ಮದುವೆ ನಡೀತಾ ಇತ್ತು. ಆ ಮದುವೆ ಮೆರವಣಿಗೆ ಶಿರಡಿ ಕಡೆ ಹೋಗ್ತಾ ಇತ್ತು. ಫಕೀರರು ಕೂಡ ಆ ಮದುವೆ ಮೆರವಣಿಗೆಯ ಜೊತೆಗೆ ಶಿರಡಿಗೆ ಬಂದರು. ಆ ಮೆರವಣಿಗೆಯು ಖಂಡೋಬಾ ದೇವಸ್ಥಾನದ ಬಳಿ ಇರುವ ಆಲದ ಮರದ ಬಳಿ ಇಳಿಯಿತು. ಅಲ್ಲಿ ಫಕೀರರು ಒಬ್ಬ ಹುಡುಗನನ್ನು ಕಂಡು ಯಾ ಸಾಯಿ ಎಂದು ಸಂಬೋಧಿಸಿದರು. ಅಂದರೆ ಸ್ವಾಗತ ಸಾಯಿ ಎಂದು ಅರ್ಥ. ಅಲ್ಲಿ ನೆರೆದಿದ್ದವರೆಲ್ಲ ಅವರನ್ನು ಸಾಯಿ ಎಂದು ಕರೆದರು. ಅಂದಿನಿಂದ ಅವರು ಸಾಯಿಬಾಬಾ ಆದರು. ಇವಾಗ ಸಾಯಿಬಾಬಾ ಅವರು ಗೋಧಿ ರುಬ್ಬಿದ ಅದ್ಭುತವಾದಂಥ ಪವಾಡ ಕಥೆಯನ್ನು ಕೇಳೋಣ ಬನ್ನಿ. ಒಂದು ಬಾರಿ ಶಿರಡಿಯಲ್ಲಿ ಕಾಲರಾ ಎಂಬ ಸಾಂಕ್ರಾಮಿಕ ರೋಗ ಬಂದಿತ್ತು. ಅಸಹಾಯಕ ಶಿರಡಿ ಜನರು ಪರಿಹಾರಕ್ಕಾಗಿ ಬಾಬಾ ಅವರನ್ನು ಸಂಪರ್ಕಿಸಿದರು. ಬಾಬಾ ಅವರು ಕೈ ಮೇಲಕ್ಕೆ ಎತ್ತಿ ತಮ್ಮ ಮುಷ್ಟಿಯಲ್ಲಿ ಸ್ವಲ್ಪ ಗೋಧಿಯನ್ನು ಹಿಡಿದರು. ನಂತರ ಆ ಗೋಧಿಯನ್ನು ಕಲ್ಲಿನಲ್ಲಿ ರುಬ್ಬಿ ಅಲ್ಲಿ ನೆರೆದಿದ್ದ ಜನರಿಗೆ ಕೊಟ್ಟರು. ಇದನ್ನು ಊರಿನ ಸುತ್ತ ಇರುವ ಗಡಿಯಲ್ಲಿ ಎಸೆಯುವಂತೆ ಆ ಊರಿನ ಜನರಿಗೆ ಹೇಳಿದರು. ಕ್ರಮೇಣ ಕಾಲರಾ ಸಾಂಕ್ರಾಮಿಕ ಕಾಯಿಲೆಯು ಕಡಿಮೆಯಾಗುತ್ತಾ ಬಂತು. ಆಗ ಗ್ರಾಮದ ಜನರು ಸಂತೋಷಗೊಂಡರು. ಬಾಬಾ ಅವರ ಪವಾಡಗಳನ್ನು ನಂಬಲು ಶುರು ಮಾಡಿದರು. ಈ ಕಥೆಯಲ್ಲಿ ಗೋಧಿ ಎಂಬುದು ರೋಗವಾಗಿತ್ತು. ಆಗ ಬಾಬಾ ಅವರು ಅದನ್ನು ಕೈನಲ್ಲಿ ರುಬ್ಬಿ ಎಸೆದರು. ಆಗ ಕ್ರಮೇಣ ರೋಗದ ಪ್ರಮಾಣ ಇಳಿಮುಖವಾಯಿತು. ಆಗ ಎಲ್ಲ ಜನರು ಸಂತೋಷದಿಂದ, ಆನಂದದಿಂದ, ನೆಮ್ಮದಿಯಿಂದ ಬಾಳಿದರು. ಸಾಯಿಬಾಬಾ ಅವರ ಅದ್ಭುತವಾದಂಥ ಪವಾಡ ಕಥೆಗಳನ್ನು ನೀವು ಕೇಳಿದಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.